20/9/2024 ಶುಕ್ರವಾರದಂದು ಹಾಸನದ ಸಂತ ಫಿಲೋಮಿನಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು RPF ಮಕ್ಕಳಿಗೆ ರೈಲ್ವೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ್ದು, ಶಾಲೆಯ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ಎಲಿಜಬೆತ್ ಫರ್ನಾಂಡಿಸ್ ಹಾಗೂ ಸಹ ಶಿಕ್ಷಕರುಗಳಾದ ಅರ್ಪಿತಾ, ದಯಾಮಣಿ, ಸೋಮಶೇಖರ್, ಶರತ್ ಇತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜೈ ಹಿಂದ್ ಸರ್. In wake of RPF Rising Day celebration, as per direction of DSC Mysore, today on 20th September 2024, PC Hasan with staff conducted competition for designing awareness posters with slogan in St. Philomena Primary and High School, Hasan. In view of stone plating, trespassing, boarding, deboarding from running trains, footboard travels, safety at level crossing gate for road users, the student took a part in event with full of enthusiasm. Today we are happy to participate the drawing competition. RPI Force gave a competition to join, and we should not throw stone. Stone painting means when train will come, should not throw stones and should not sit at footboard. ನಾವು ತುಂಬ ಖುಷಿಯಾಗಿದ್ದೇವೆ, ಯಾಕೆಂದರೆ ಆರ್ ಪಿ ಎಫ್ ಕೋರ್ಸ್ ಬಂದಿದ್ದಾರೆ. ಅವರು ರೈಲ್ವೆ ಹೇಗೆ ಹೋಗುವಾಗ ಕಲ್ಲು ಎಸಿಬಾರ್ದು ಮತ್ತು ಅದ್ರ ಸಂಧಿಯಿಂದ ಹೋಗಬಾರ್ದು ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ, ಯಾಕೆಂದರೆ ಆರ್ ಪಿ ಎಫ್ ಕೋರ್ಸ್ ಅವರು ಬಂದು ನಮಗೆ ರೈಲು ನಿಂತಿದ್ದಾಗ ಅದ್ರ ಸಂಧಿ ನುಸ್ತು ಹೋಗಬಾರ್ದು ಮತ್ತು ಅದಕ್ಕೆ ರೈಲು ಹೋಗುವಾಗ ಕಲ್ಲು ಎಸಿಬಾರ್ದು ಮತ್ತು ಓಡಬಾರ್ದು. ಗೇಟ್ ಹಾಕಿಲ್ದಿದ್ದಾಗ ನಾವು ಸೌಂಡ್ ಬಂದಾಗ ನಾವು ನಿಲ್ಲಿಸಬೇಕು. ನಮಸ್ತೆ ಮಕ್ಕಳೇ, ಇವತ್ತು ನೀವು ಡ್ರಾಯಿಂಗ್ ಕಾಂಪಿಟೇಷನನ್ನು ಮಾಡಿದ್ದೀರಾ. ಇದು ಯಾರು ಮಾಡಿದ್ದು, ಹೇಗೆ ಕೊಟ್ಟಿದ್ದು ಅಂತ ಮೊದಲೇ ನಿಮಗೆ ಹೇಳಿದ್ವಿ ನಾವು. ಸೊ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತಂದರೆ RPF ಅವರ ಮತ್ತು ನಮ್ಮ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಾವು ಇದೊಂದು ಕಾಂಪಿಟೇಷನ್ನ ಕಂಡಕ್ಟನ್ನು ಮಾಡಿದ್ವಿ.
ಸೊ ನಾವು ಯಾಕೆ ಇದಕ್ಕೆ ಒಪ್ಕೊಂಡ್ವಿ, ಅವ್ರು ಬಂದು ನಮ್ಮನ್ನು ಕೇಳಿಕೊಂಡ್ರು, ಸರ್ ಪುಷ್ಪೇಂದ್ರ ಸರ್ ಬಂದು ನಮ್ಮನ್ನು ಕೇಳಿಕೊಂಡ್ರು, ಮೇಡಮ್ ನಾವು ಈ ಥರ ಕಂಡಕ್ಟ್ ಮಾಡ್ತೀವಿ, ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಮೇಯ್ನ್ ಉದ್ದೇಶ ಏನಂತಂದರೆ ನಮ್ಮ ಶಾಲೆಯ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ ಅಲ್ವಾ. ಯಾಕಂತಂದರೆ ಪ್ರತಿದಿನ ನೀವು ಆ ರೈಲ್ವೆ ಟ್ರ್ಯಾಕ್ನ ಕ್ರಾಸ್ ಮಾಡ್ತೀರಾ, ಹೋಗ್ತಾ ಇರ್ತೀರಾ, ಕೆಲವೊಂದು ಸರಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ, ಕೆಲವೊಂದು ಸರಿ ನಿಮ್ಮ ಕಡೆಯವ್ರನ್ನ ಯಾರನ್ನಾದ್ರೂ ಹತ್ತಿಸೋಕ್ಕೆ ಅಂತ ಹೋಗಿರ್ತೀರಾ. ಸೊ ಆ ಟೈಮಲ್ಲಿ ನಿಮಗೆ ಏನು ಬೇಕು, ಅವೇರ್ನೆಸ್ ಬೇಕೇ ಬೇಕು. ಕೆಲವೊಂದು ಸರಿ ಹತ್ತಿಸ್ಬೇಕಾದ್ರೆ ಏನು ಮಾಡ್ತೀರಾ, ಟ್ರೈನು ಹೊರಟ್ಬಿಡುತ್ತೆ ಆಲ್ರೆಡಿ, ಓಡೋಗಿ ಹತ್ತಕ್ಕೆ ಹೋಗ್ತೀರಾ, ಇಟ್ ಈಸ್ ಟೂ ಡೇಂಜರಸ್, ಅದು ತುಂಬ ಡೇಂಜರಸ್ ಅಂತ ಎಲ್ಲ ಅವೇರ್ನೆಸ್ಸನ್ನು ಮೊನ್ನೆನೂ ಅವತ್ತು ಕೊಟ್ಟಿದ್ದಾರೆ ಸರ್. ಇವತ್ತು ಕೂಡ ನಿಮ್ಮ ಡ್ರಾಯಿಂಗ್ನ ಮೂಲಕ ನೀವೆಲ್ಲನೂ ತೋರಿಸ್ಕೊಟ್ಟಿದ್ದೀರಾ. ಸೊ ಹೇಗೆ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಕಲ್ಲು ತೂರಬಾರ್ದು, ಮತ್ತು ಟ್ರೈನ್ ಹೋಗ್ತಿರ್ಬೇಕಾದ್ರೆ ಆ ಹಳಿಗಳನ್ನ ನಾವು ಕ್ರಾಸ್ ಮಾಡಬಾರ್ದು. ಕೆಲವೊಂದು ಸರಿ ಏನು ಮಾಡಿಬಿಟ್ಟಿರ್ತಾರೆ, ರೈಲ್ವೆ ಗೇಟ್ ಹಾಕಿರ್ತಾರೆ, ಅದನ್ನು ಕೂಡ ನೀವೇನು ಮಾಡ್ತೀರಾ, ಅಡಿಯಿಂದ ಬಗ್ಗಿ ಹೊರಟು ಬಿಡ್ತೀರಾ ಅಲ್ವಾ. ಇಟ್ ಈಸ್ ಟ್ರೂ ರಾಂಗ್. ಯಾಕಂತಂದರೆ ಸಡನ್ನಾಗಿ ಟ್ರೈನ್ ಬಂದಾಗ ನಮಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾವೇನು ಮಾಡಿಬಿಡ್ತೀವಿ, ನುಗ್ಗಿಬಿಡ್ತೀವಿ, ಅಥವಾ ಅವಾಗ ಅಪಘಾತ ಆಗೋಕ್ಕೆ ಸಾಧ್ಯ ಇರುತ್ತೆ, ಮತ್ತು ಪ್ರಾಣನೂ ಕೂಡ ಹೋಗಬಹುದು ಅಲ್ವಾ. ಸೊ ವೆಹಿಕಲಲ್ಲೂ ಕೂಡ ಹೋಗಬೇಕಾದ್ರೆ ರೈಲ್ವೆ ಟ್ರೈನ್ ಇನ್ನೇನು ಕ್ಲೋಸ್ ಮಾಡ್ತಿರ್ತಾರೆ, ನುಸ್ಕೊಂಡಾದರೂ ಹೋಗ್ಬಿಡೋಣ ಅಂತ ಹೋಗ್ಬಿಡ್ತೀರಾ. ನಿಮ್ಮ ಪೇರೆಂಟ್ ಆ ಥರ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ತಡಿಬೇಕು. ನಿಮ್ಮ ಚಿಕ್ಕವರು ಅಥವಾ ನಿಮ್ಮ ದೊಡ್ಡವರು ಈ ಥರ ತಪ್ಪುಗಳನ್ನ ಮಾಡಿದಾಗ ನೀವು ತಡಿಬೇಕು ಅದನ್ನು. ಅದಕ್ಕೋಸ್ಕರ ಈ ಜಾಗೃತಿಯ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ನಾವು ನಿಮಗೆ ಅರೇಂಜ್ ಮಾಡಿರೋವಂಥದ್ದು. ಸೊ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಆಫೀಸರ್ಸ್ ಆ್ಯಂಡ್ ಸಿಸ್ಟರ್ಸ್ ಮತ್ತು ಮಕ್ಕಳು ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇಷ್ಟೆಲ್ಲ ಜಾಗೃತಿ ಮೂಡಿಸಿದವ್ರಿಗೆ ನಾನು ಇನ್ನೊಂದು ಮನವಿಯನ್ನು ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀನಿ ರೈಲ್ವೆ ಇಲಾಖೆಗೆ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಟ್ರೈನ್ ಆಗಿರ್ಬೋದು ಅಥವಾ ಅದ್ರ ಇಂಜಿನ್ ಆಗಿರ್ಬೋದು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಯಾವ ಮಕ್ಕಳಿಗೂ ಇಲ್ಲ, ಚಿಕ್ಕ ಮಕ್ಕಳಿಗೆ, ಈವನ್ ದೊಡ್ಡವ್ರಿಗೂ ಕೂಡ ಇರಲ್ಲ. ಸೊ ಅದೊಂದು ಅವಕಾಶ ನೀವು ಮಾಡ್ಕೊಡ್ಬೇಕು ಅಂತ ನಾನ್ಬಿಟ್ಟು ರೈಲ್ವೆ ಇಲಾಖೆಗೆ ನಾನು ಕೇಳ್ಕೊತೀನಿ. ಯಾಕಂತಂದರೆ ಇಂಜಿನ್ ಒಳಗಡೆ ಹೋಗೋದು ಅಥವಾ ಅದರಲ್ಲಿ ಏನೋ ಅಂತ ಸ್ವಿಚಸ್ಗಳು ಏನೇನಿದೆ, ಆಪ್ರೇಷನ್ ಹೇಗಿರುತ್ತೆ ಅದರಲ್ಲಿ, ಅದನ್ನೆಲ್ಲ ಒಂಚೂರು ನಮ್ಮ ಮಕ್ಕಳಿಗೆ ತೋರಿಸ್ಕೊಟ್ರೆ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಮತ್ತು ನಾವಷ್ಟೇ ಅಲ್ಲ, ಬೇರೆ ಶಾಲೆಯವ್ರಿಗೂ ಕೂಡ ಇದನ್ನೆಲ್ಲ ನೋಡೋದಕ್ಕೆ ಅನುವು ಮಾಡಿಕೊಟ್ರೆ ನಿಮಗೆ ತುಂಬ ಉಪಕಾರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಂದಿಷ್ಟು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. Today, in view of RPF raising Sir Pushpendra Kumar and his team has given up opportunity to conduct in drawing competition. Now we have been a part of a drawing competition, RPI Railway Power Force Protection Force. Thank you for Sir Pushpendra Kumar to given a opportunity for us to take part in that. 20th September, in view of RPF Raising Day, we have done a small program competition here. The students from the class 6, 7, 8, 9 and 10 take a part in this small event with full of enthusiasm, and I am really very overwhelmed after seeing their active participation. So the program was there, on the few topics were there in the competition, like it is all about the safety of public and passengers. So like as per the topics, like don't throw the stone towards a running train. There are a few precautions while boarding and deboarding. Be cautious whenever you are approaching an LC gate. So what are the do's and don'ts while you are approaching an LC gate? So like and whenever don't put any foreign material and like any other element on track. So it was all about the safety and security of passenger public. And in the last Sister Elizabeth also just given such opportunity to us. And I also thank to Sister Elizabeth ma'am and the entire school authorities, because they have given such precious time. So because the students were also very busy. So I also thanks to all students for their active participation. Thank you very much.
ಇಷ್ಟೆಲ್ಲ ಜಾಗೃತಿ ಮೂಡಿಸಿದವ್ರಿಗೆ ನಾನು ಇನ್ನೊಂದು ಮನವಿಯನ್ನು ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀನಿ ರೈಲ್ವೆ ಇಲಾಖೆಗೆ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ ಟ್ರೈನ್ ಆಗಿರ್ಬೋದು ಅಥವಾ ಅದ್ರ ಇಂಜಿನ್ ಆಗಿರ್ಬೋದು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ, ಯಾವ ಮಕ್ಕಳಿಗೂ ಇಲ್ಲ, ಚಿಕ್ಕ ಮಕ್ಕಳಿಗೆ ಈವನ್ ದೊಡ್ಡವ್ರಿಗೂ ಕೂಡ ಇರಲ್ಲ. ಸೊ ಅದೊಂದು ಅವಕಾಶ ನೀವು ಮಾಡ್ಕೊಡ್ಬೇಕು ಅಂತ ನಾನ್ಬಿಟ್ಟು ರೈಲ್ವೆ ಇಲಾಖೆಗೆ ನಾನು ಕೇಳ್ಕೊತೀನಿ. ಯಾಕಂತಂದರೆ ಇಂಜಿನ್ ಒಳಗಡೆ ಹೋಗೋದು ಅಥವಾ ಅದರಲ್ಲಿ ಏನೋ ಅಂತ ಸ್ವಿಚಸ್ಗಳು ಏನೇನಿದೆ, ಆಪ್ರೇಷನ್ ಹೇಗಿರುತ್ತೆ ಅದರಲ್ಲಿ, ಅದನ್ನೆಲ್ಲ ಒಂಚೂರು ನಮ್ಮ ಮಕ್ಕಳಿಗೆ ತೋರಿಸ್ಕೊಟ್ರೆ ನಮಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಮತ್ತು ನಾವಷ್ಟೇ ಅಲ್ಲ, ಬೇರೆ ಶಾಲೆಯವ್ರಿಗೂ ಕೂಡ ಇದನ್ನೆಲ್ಲ ನೋಡೋದಕ್ಕೆ ಅನುವು ಮಾಡಿಕೊಟ್ರೆ ನಿಮಗೆ ತುಂಬ ಉಪಕಾರ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ನಂದಿಷ್ಟು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. Today, in view of RPF raising